SS Beautician and Makeover Training Center. ಫಸ್ಟ್ ಇದು ಸ್ಕ್ರಬ್ಬು, ಇದು ಕ್ರೀಮು, ಇದು ಪ್ಯಾಕು, ಇದು ಜೆಲ್ಲು. ಇದರಲ್ಲಿ ಕ್ಲೆನ್ಸಿಂಗ್ ಮಿಲ್ಕ್ ಕೊಟ್ಟಿಲ್ಲ, ನೀವು ಯಾವ ಕಂಪ್ನಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇದು ಬ್ಯೂಟಿ ಕೇರ್ ಅವ್ರದ್ದು, ತುಂಬ ಚೆನ್ನಾಗಿದೆ. ಆರೆಂಜು ಫೇಶಿಯಲ್ ಇದು ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ಗೆ. ಅರ್ಬಲ್ದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ನೋಡಿ ಅವರಿಗೆ ಫೇಶಿಯಲ್ ಮಾಡಿದ್ದೀನಿ ನಾನು, ಇವಾಗ ತೋರಿಸ್ತೀನಿ ಯಾವ್ಯಾವ ಥರ ಸ್ಟೆಪ್ಗಳನ್ನ ಯೂಸ್ ಮಾಡಬೇಕು ನೀವು ಅಂತ ನಾನಿವಾಗ ತೋರಿಸ್ತೀನಿ. ನಾನು ಫೇಸ್ಗೆ ಕ್ಲೆನ್ಸಿಂಗ್ ಮಿಲ್ಕು ಮಸಾಜ್ ಮಾಡ್ತಾಯಿದ್ದೀನಿ. ಅವರು ಫೇಶಿಯಲ್ ಮಾಡಿಸ್ಲಿಕ್ಕೆ ಅಂತ ಬಂದಿದ್ದಾರೆ. ಫಸ್ಟು ಕ್ಲೆನ್ಸಿಂಗ್ ಮಿಲ್ಕು ಮಸಾಜ್ ಮಾಡಬೇಕಾಗುತ್ತೆ. ಈ ಕ್ಲೆನ್ಸಿಂಗ್ ಮಿಲ್ಕು ಏನಕ್ಕೋಸ್ಕರ ಅಂದರೆ, ಅವರು ಔಟ್ಸೈಡಿಂದ ಬಂದಿರ್ತಾರೆ, ಸೊ ಸಿಕ್ಕಾಬಟ್ಟೆ ಧೂಳಿರುತ್ತೆ. ಎರಡನೇದು ಬಂದುಬಿಟ್ಟು ಅವರು ಫೇಸ್ಗೆ ಕ್ರೀಮ್ಸ್ ಹಾಕಿರ್ತಾರೆ. ಡೆಡ್ ಸ್ಕಿನ್ ಎಲ್ಲ ಕ್ಲೀನಾಗಿ ರಿಮೂವ್ ಆಗಬೇಕು ಫಸ್ಟು. ಅದಕ್ಕೋಸ್ಕರ ನಾವು ಕ್ಲೆನ್ಸಿಂಗ್ ಮಿಲ್ಕಲ್ಲಿ ಎಲ್ಲ 10 ಮಿನಿಟ್ಸು ಮಸಾಜ್ ಮಾಡಬೇಕಾಗುತ್ತೆ. ನೋಡಿ ಸ್ಟೆಪ್ ವೈಸಲ್ಲಿ. ಕ್ಲೆನ್ಸಿಂಗ್ ಮಿಲ್ಕ್ ಮಸಾಜ್ ಆದಮೇಲೆ ಕ್ಲೀನಾಗಿ ವೆಟ್ ಟಿಶ್ಯೂ ತೊಗೊಂಡು ನೀಟಾಗಿ ಒರೆಸ್ಬೇಕಾಗುತ್ತೆ. ಈಗ ಸ್ಕ್ರಬ್ ಹಾಕ್ಬಿಟ್ಟು ಮಸಾಜ್ ಮಾಡಬೇಕಾಗುತ್ತೆ. ಇದು ಅಷ್ಟೇ ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು, ನಿಧಾನವಾಗಿ ಮಸಾಜ್ ಮಾಡಬೇಕಾಗುತ್ತೆ. ಅವ್ರಿಗೆ ಸ್ಕಿನ್ನ ಫ್ರೀಯಾಗಿ ಬಿಡೋಕ್ಕೆ ಹೇಳಿ, ಆವಾಗ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಟಯರ್ಡ್ ಆಗಿರ್ತಾರೆ, ಸೊ ಆಫೀಸಲ್ಲಿ ವರ್ಕ್ ಇರುತ್ತೆ, ಇಲ್ಲಾಂದರೆ ಫೇಸು ಒಂದು ಸ್ವಲ್ಪ ಏನಂದರೆ ಸ್ಕಿನ್ನು ಲೂಸ್ ಇರುತ್ತೆ ಅಂಥವ್ರಿಗೆಲ್ಲ ತುಂಬ ಮಸಾಜಿಂಗ್ ಮಾಡಿಸ್ಕೊಂಡ್ರೆ ತುಂಬ ರಿಲೀಫ್ ಆಗುತ್ತೆ. ಎವ್ರಿ ಮಂತೂ ನೀವು ಫೇಶಿಯಲ್ ಮಾಡಿಸ್ಬೇಕಾಗುತ್ತೆ. ಈಗ ಸ್ಕ್ರಬ್ ಮಸಾಜ್ ಆಗಿದೆ, ಸ್ಟೀಮ್ ಕೊಡ್ತಾಯಿದ್ದೀನಿ ಇವಾಗ. ಸ್ಟೀಮ್ ಅಷ್ಟೇ, ಎಲ್ಲ 10 ಮಿನಿಟ್ಸು ಕೊಡಬೇಕಾಗುತ್ತೆ. ಸ್ಟೀಮ್ ಆದಮೇಲೆ ಕ್ಲೀನಾಗಿ ಒರೆಸ್ಬೇಕು ಫೇಸ್ನ ವೆಟ್ ಕ್ಲಾತ್ ತೊಗೊಂಡು. ನೋಡಿ ಇವರಿಗೆ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಏನಿಲ್ಲ, ಸುಮ್ಮನೆ ಆದರೂ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ರಿಮೂವ್ ಮಾಡಬೇಕು. ಪಿಂಪಲ್ ಇರೋರಿಗೆ ಪಿಂಪಲ್ ರಿಮೂವ್ ಮಾಡಬೇಕಾಗುತ್ತೆ. ಪಿಂಪಲ್ ರಿಮೂವ್ ಆದಮೇಲೆ ಸೊ ಒರೆಸ್ಬೇಕಾಗುತ್ತೆ. ಮತ್ತೆ ನೋಡಿ ಕ್ರೀಮ್ ಮಸಾಜ್ ಮಾಡಬೇಕು, ಇವಾಗ ನೀಟಾಗಿ ಮಸಾಜ್ ಮಾಡಬೇಕಾಗತ್ತೆ. ಎಷ್ಟೋ ಜನ ಅಂದ್ಕೊಳ್ತಾರೆ ಫೇಶಿಯಲ್ ಮಾಡಿಸ್ಕೊಂಡ್ರೆ ಸ್ಕಿನ್ ಹಾಳಾಗ್ಬಿಡುತ್ತೆ, ಏಜ್ ಆದಮೇಲೆ ಒಂಥರ ಸುಕ್ಕಾಗೋ ಥರ ಬರುತ್ತೆ, ಸ್ವಲ್ಪ ಟೈಮು ಆದ ಕೂಡಲೇ ಫೇಸ್ ಎಲ್ಲ ಯಾವಾಗಲೂ ಫೇಶಿಯಲ್ ಮಾಡಿಸಿಲ್ಲ ಅಂದರೆ ಹಾಳಾಗುತ್ತೆ ಅಂತ. ಆ ಥರ ಏನೂ ಆಗಲ್ಲ. ನೀವು ಎವ್ರಿ ಮಂತು ಫೇಶಿಯಲ್ ಮಾಡಿಸ್ತಾಯಿದ್ರೆ ಸ್ಕಿನ್ನು ಟೈಟ್ ಆಗುತ್ತೆ.
ನೋಡಿ, ಕ್ರೀಮ್ ಮಸಾಜ್ ಆದಮೇಲೆ ಒರೆಸ್ಬೇಕಾಗುತ್ತೆ ಮತ್ತೆ ವೆಟ್ ಕ್ಲಾತ್ ತೊಗೊಂಡು. ಆದಮೇಲೆ ಪ್ಯಾಕ್ ಹಾಕಬೇಕಾಗುತ್ತೆ. ನಾನು ಸಮ್ಟೈಮು ಬ್ರಷಲ್ಲಿ ಹಾಕ್ತೀನಿ, ಇಲ್ಲಾಂದರೆ ಕೈಯಲ್ಲೇ ಹಾಕ್ತೀನಿ ಪ್ಯಾಕ್ನ. ಅದಾದಮೇಲೆ ಕಣ್ಣಿಗೆ ರೋಸ್ ವಾಟರಿಂದ ಕಾಟನ್ನಿಗೆ ಇಡಬೇಕಾಗುತ್ತೆ ಕೂಲ್ ಆಗೋಕ್ಕೋಸ್ಕರ. 10 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ಅದು ಡ್ರೈ ಆಗಬೇಕು ಪ್ಯಾಕು. ಪ್ಯಾಕ್ ಡ್ರೈ ಆಗಿದೆ, ಒರೆಸ್ಬೇಕಾಗುತ್ತೆ ಇವಾಗ. ಲಾಸ್ಟ್ ಟೈಮ್ ಒಬ್ಬರು ಕಸ್ಟಮರ್ ಬಂದಿದ್ದರು. ಎವ್ರಿ ಮಂತು ಅವರು ನನ್ನ ಹತ್ರನೇ ಫೇಶಿಯಲ್ ಮಾಡಿಸ್ತಾರೆ. ಅವ್ರ ಸಿಸ್ಟರ್ನ ಕರ್ಕೊಂಡು ಬಂದಿದ್ದರು. ಆಮೇಲೆ ಯಾವ ಥರ ಆಯ್ತಂತೆ ನಿಮ್ಮ ಸಿಸ್ಟರ್ಗೆ ಫೇಶಿಯಲ್ ಮಾಡಿದ್ನಲ್ಲ ಅಂತ ಕೇಳಿದೆ. ಅವ್ರು ಅದಕ್ಕೆ ಹೇಳಿದ್ರು, ಇವಾಗ ಜೆಲ್ ಮಸಾಜ್ ಮಾಡಿ, ಇದು ಅಷ್ಟೇ 10 ಮಿನಿಟ್ಸು ಮಸಾಜ್ ಮಾಡಬೇಕಾಗತ್ತೆ. ಅದೇ ಅವ್ರನ್ನ ಕೇಳಿದಾಗ ಅವ್ರು ಏನಂತ ಹೇಳಿದ್ರು ಅಂದರೆ, ಸ್ಕಿನ್ನು ಫುಲ್ಲು ಡಾರ್ಕ್ ಆಯ್ತಂತೆ ಫೇಶಿಯಲ್ ಮಾಡಿದ್ದಕ್ಕೆ ಅಂತ ಹೇಳಿದ್ರು. ಹೌದಾ, ಡಾರ್ಕ್ ಆಯಿತಾ? ಡಾರ್ಕ್ ಆಗಲ್ವಲ್ಲ ಅಂತ ಕೇಳಿದೆ ನಾನು. ಇಲ್ಲ, ತುಂಬ ಡಾರ್ಕ್ ಆಯಿತು. ಇಲ್ಲ, ಇದಾದಮೇಲೆ ಒರೆಸ್ಬೇಕು ಜೆಲ್ ಮಸಾಜ್ ಆದಮೇಲೆ. ನೀವು ಫೇಶಿಯಲ್ ಎಲ್ಲ ಮಾಡಿದ್ರೆ ಡಾರ್ಕ್ ಆಗೋದು ಇಲ್ಲ ಏನೂ ಆಗೋಲ್ಲ. ಯಾಕಂದರೆ ಅವ್ರು ಇದ್ದಿದ್ದೇ ಡಾರ್ಕು. ನನಗೆ ಅವರು ಕಸ್ಟಮರ್ ಬಂದಿದ್ರಲ್ಲ, ಅವ್ರು ಸಿಕ್ಕಾಬಟ್ಟೆ ಡಾರ್ಕ್ ಇದ್ದರು. ಈಗ ಬ್ಯಾಕ್ ಮಸಾಜ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಮಸಾಜ್ ಅಷ್ಟೇ ಒಂದು 10 ಮಿನಿಟ್ಸ್ ಮಾಡಿ, ತುಂಬ ರಿಲೀಫ್ ಆಗುತ್ತೆ. ಏನಂತಂದರೆ ಫೇಶಿಯಲ್ ಮಾಡಿಸಿದ್ರೆ ನಿಮಗೆ ಬ್ಲ್ಯಾಕ್ ಆಗೋದು, ವೈಟ್ ಆಗೋದು ಆ ಥರ ಎಲ್ಲ ಏನೂ ಆಗೋಲ್ಲ. ಈಗ ಫೇರ್ ಇರ್ತೀರ ಅಲ್ವಾ ನೀವು, ಗ್ಲೋ ಬರುತ್ತೆ ಅಷ್ಟೇ. ವೈಟ್ ಇದ್ದವ್ರಿಗೆ ಗ್ಲೋ ಬರುತ್ತೆ, ಅಂದರೆ ಒಂಥರ ಸ್ಕಿನ್ ಗ್ಲೋ ಬರುತ್ತೆ. ಬ್ಲ್ಯಾಕ್ ಇರೋರ್ಗು ಅಷ್ಟೇ, ನೀವು ವೈಟೆಲ್ಲ ಆಗಿ ಏನು ಕಾಣೋದು ಆ ಥರ ಎಲ್ಲ ಕಾಣಲ್ಲ, ಗ್ಲೋ ಕಾಣಿಸ್ತೀರ. ಈಗ ವೈಟ್ ಇರೋರು ಬ್ಲ್ಯಾಕ್ ಆಗೋಲ್ಲ, ಯಾಕಂದರೆ ಅದರಲ್ಲಿ ಏನಿಲ್ಲ, ನಿಮ್ಮ ಸ್ಕಿನ್ಗೆ ಯಾವ ಥರ ಫೇಶಿಯಲ್ ಬೇಕೋ ಅದೇ ಥರನೇ ಫೇಶಿಯಲ್ ಮಾಡೋದು. ಡಾರ್ಕ್ ಇರೋರನ್ನ ವೈಟ್ ಮಾಡೋಕ್ಕಾಗಲ್ಲ, ವೈಟ್ ಇರೋರನ್ನ ಡಾರ್ಕ್ ಮಾಡೋಕ್ಕಾಗಲ್ಲ. ಗ್ಲೋ ಬರುತ್ತೆ ಅಷ್ಟೇ ಫೇಶಿಯಲ್ ಮಾಡಿಸಿರೋದ್ರಿಂದ. ನಿಮಗೆ ಒಬ್ಬೊಬ್ಬರು ಏನು ಅನ್ಕೊತಾರೆ, ನಾನು ಬೆಳ್ಳಗಾಗ್ಬಿಡ್ತೀನೇನೋ ಅಂತ ಅಂದ್ಕೊತಾರೆ ಫೇಶಿಯಲ್ ಎಲ್ಲ ಮಾಡಿಸಿದ್ರೆ. ಆ ಥರ ಏನೂ ಆಗೋಲ್ಲ, ಜಸ್ಟ್ ಗ್ಲೋ ಬರುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಆಗಿರುತ್ತಲ್ವ, ಅದಕ್ಕೋಸ್ಕರ ತುಂಬ ಚೆನ್ನಾಗಾಗುತ್ತೆ. ಎವ್ರಿ ಮಂತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಾಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.